ಕೊಡ್ಲಾ ಅಂದ್ರೆ ಬಿಸ್ಲಿಗೆ ಐಸ್ ಕ್ರೀಮ್. ಓ ಇಲ್ಲಿ ನೋಡಿ, ಇಲ್ಲಿ ಒಳಗಡೆನೂ ಹಾಕೋ ರೆಡ್ ವೆಲ್ವೆಟ್. ಬೇರೆದಿಲ್ವೇನೆ? ಮೈನ್ ಈಸ್ ಚಾಕ್ಲೇಟ್, ರೆಡ್ ವೆಲ್ವೆಟ್, ಬಟರ್ ಸ್ಕಾಚ್. ದಕ್ಷು ಇಲ್ಲಿ ದಕ್ಷು. ಸೊ ಬಿಸಿಲಿಗೆ ಕೂಲಾಗಿ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಆಗಲೇ ಊಟದ ಟೈಮ್ ಆಗೋಗಿತ್ತು. ಮುಕ್ತಿನಾಗ ದೇವಸ್ಥಾನದಲ್ಲೇ ಊಟ ಮಾಡಬೇಕಾಗಿತ್ತು. ಬಟ್ ಅಲ್ಲಿ ರಶ್ ಇದ್ರು, ಕ್ಯೂ ಸಿಸ್ಟಮ್ ಬೇರೆ ಸಿಕ್ಕಾಪಟ್ಟೆ ರಶ್ ಇತ್ತು ಅಂತ ಸುಮ್ಮನೆ ಬಂದ್ವಿ. ಊಟಕ್ಕೇನು ಹೋಗಲಿಲ್ಲ ಅಲ್ಲಿ. ಆ್ಯಂಡ್ ಬೇಕ್ರಿಲಿ ಹೊರಗಡೆ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಇದು ಪನ್ನೀರ್ ಸ್ಟಫ್ಡ್ ಪಫು ಮತ್ತು ಮಶ್ರೂಮ್ ಪಫ್ಸ್ ತೊಗೊಂಡು ತಿನ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು. ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬಂದು ಇಲ್ಲಿ ಆಲ್ರೆಡಿ ಬರೋ ಅಷ್ಟರಲ್ಲಿ ಮಧ್ಯಾಹ್ನನೇ ಆಗೋಗಿತ್ತು. 2:30 3 ಗಂಟೆನೋ ಬಂದಾಗ. ಸೊ ಇಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿ, ಇದು ಯಾವುದು ಗೊತ್ತಾ ಪ್ಲೇಸು, ಗೆಸ್ ಮಾಡಿ ಯಾವುದು ಅಂತ ಯಾರಾದರೂ ಹೋಗಿದ್ರೆ ಈ ಜಾಗಕ್ಕೆ. ಸೊ ಹಿಯರ್ ವಿ ಆರ್ ಅಟ್ ದ ಥರ್ಡ್ ಡೆಸ್ಟಿನೇಷನ್. ಶ್ರೀ ರವಿಶಂಕರ್ ಗುರೂಜಿಯವರ ಆಶ್ರಮಕ್ಕೆ ಬಂದಿದ್ದೀವಿ. ನೋಡಿ, ಗೇಟ್ ನಂಬರ್ 7 8 7 ಗೇಟ್ ನಂಬರ್ 7 ಇಂದ ಎಂಟ್ರಿ ಆಗಿದೆ. ಪಕ್ಕದಾಗಿದೆ ಪ್ಲೇಸ್. ಇದು ಸ್ಪೆಷಲ್ ಎಷ್ಟು ದೊಡ್ಡದಾಗಿದೆ ಗೊತ್ತಾ ಈ ಆಶ್ರಮ. ನಾವು ಅವಾಗೊಂದ್ಸತಿ ಬಂದಿದ್ವಿ, ಕನ್ಸ್ಟ್ರಕ್ಷನ್ ನಡೀತಿದೆ ಅಂದ್ಬಿಟ್ಟು ಏನು ಬಿಟ್ಟಿರಲಿಲ್ಲ ಒಳಗೆಲ್ಲ. ಸೊ ಈಗ ಗೇಟ್ ನಂಬರ್ 7 ಬರ್ತಾಯಿದ್ದೀವಿ ಅಂದರೆ ಇನ್ನೂ 1 to 7 ಇನ್ನೂ ಎಷ್ಟು ಗೇಟ್ ಇದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ನಾವು ಕಾರ್ ಪಾರ್ಕ್ ಮಾಡಿ ಈ ಕಡೆಯಿಂದ ಎಂಟ್ರಿ ಆದ್ವಿ. ಈ ಒಳಗೆ ಬಂದು ನೋಡಿದ್ರೆ ಫುಲ್ ಎಷ್ಟು ದೊಡ್ಡದಾಗಿದೆ ಅಂದರೆ, ನಾವು ಸೈಡಿಂದ ಹೋಗ್ತಾ ಇದ್ದೀವಿ, ಫ್ರಂಟ್ ಇನ್ನೂ ಆ ಕಡೆ ಇದೆ. ಸೊ ಅಲ್ಲಿ ಹೋಗಿ ನೋಡಬೇಕು ಏನೇನಿದೆ ಏನು ಅಂತ. ಅಲ್ಲ, ನಾವು ಆ್ಯಕ್ಚುಲಿ ಫೋಟೋ ನೋಡಿರೋದು ಅದು. ಆ್ಯಕ್ಚುಲಾಗಿ ಅಮ್ಮ ಹೇಳ್ದಂಗೆ ನಾವು ಫೋಟೋ ನೋಡಿದ್ದು ಜಸ್ಟ್ ಒಂದು ಸೆಂಟರ್ ಆಫ್ ದ ಅಟ್ರಾಕ್ಷನ್ ಈ ಆಶ್ರಮದ, ಅದು ಒಂದಷ್ಟೇ. ಬಟ್ ಇಲ್ಲಿ ಬಂದು ನೋಡಿದ್ರೆ ಫುಲ್ಲು ದೊಡ್ಡದಾಗಿದೆ. ಹೆಂಗೆ ಓಡಾಡ್ತೀವಿ ಅನ್ನೋದೇ ಗೊತ್ತಿಲ್ಲ ಈ ಬಿಸಿಲಿಗೆ. ಬನ್ನಿ ಒಳಗಡೆ ಎಲ್ಲ ಹೆಂಗಿದೆ ಅಂತ ನೋಡ್ಕೊಂಬರೋಣ ಹೋಗಿ. ಇದ್ರ ಮೇಲೆಲ್ಲ ಹೋಗ್ಬಿಟ್ಟವರೆಲ್ಲ. ಇದು ಕಾರ್ಪೆಟ್ಟ ಇದರಲ್ಲೆಲ್ಲ ಏನು ಇಟ್ಕೊಂಡು ಇದು ಮಾಡೋದು, ಅದೆಲ್ಲ ಕುತ್ಕೊಂಡು ನಮ್ಗೆ ಒಳಗೆ ಬಿಟ್ಟಿರಲಿಲ್ಲ. ನಾವು ಬಂದಿದ್ವಿ, ಎಲ್ರಿಗೂ ಶ್ರೀ ಯೋಗ ಶಾಲೆ. ಆ್ಯಕ್ಚುಲಾಗಿ ನಾವು ಬ್ಯಾಕ್ ಸೈಡಿಂದ ಬಂದ್ವಿ ಅಂದ್ಕೊತೀನಿ. ಇಲ್ಲಿ ಬಂದು ನೋಡಿದ್ರೆ ಎಲ್ಲಿಂದ ಎಲ್ಲಿ ಬಂದ್ವಿ ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಕನ್ಫ್ಯೂಸ್ ಆಯಿತು. ಫ್ರಂಟ್ ಸೈಡೇ ಬೇರೆ ಇದೆ, ಬ್ಯಾಕ್ ಸೈಡೇ ಬೇರೆ ಇದೆ. ಒಟ್ನಲ್ಲಿ ಹೆಂಗೂ ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅಂತ ಹೇಳಿದ್ನಲ್ಲ, ಬೇರೆ ಬೇರೆ ಕಡೆ ಹಾಲೆಲ್ಲ ಇದೆ. ಆ್ಯಂಡ್ ಇಲ್ಲಿ ಕಡೆ ಸ್ಟಾಲ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ನೋಡೋಣ ಬನ್ನಿ ಮುಂದೆ ಹೇಗಿದೆ ಅಂತ. ಆ್ಯಂಡ್ ನಾನು ದೊಡ್ಡದಾಗಿ ಹೀಲ್ಸ್ ಬೇರೆ ಹಾಕೊಂಬಂದಿದ್ದೀನಿ, ನಡ್ಕೊಂಡು ಓಡಾಡೋದು ಅಷ್ಟೊಂದು ಇರಲ್ಲ ಅಂದ್ಬಿಟ್ಟು. ನಾನೇನು ಗೊತ್ತಾ, ಬರೀ ಸೆಂಟರ್ ಆಫ್ ದ ಇದು ನೋಡಿದ್ದೆ ಅಷ್ಟೇ. ಬಟ್ ಇಲ್ಲಿ ಬರೋ ಅಷ್ಟರಲ್ಲಿ ಸುಸ್ತಾಗೋಯ್ತು ನಡ್ಕೊಂಡು ಈ ಬಿಸಿಲಿಗೆ. ಸೊ ಬಂದು ಸ್ವಲ್ಪ ಹೊತ್ತು ಕೂತಿದ್ದೀವಿ, ಹೋಗೋಣ ನೆಕ್ಸ್ಟು. ಥರ್ಡ್ ಡೆಸ್ಟಿನೇಷನ್ ಬಂದು ರವಿಶಂಕರ್ ಆಶ್ರಮ. ಏನು ನೋಡ್ತೀರಪ್ಪ ದೇವರು, ಎಷ್ಟು ದೊಡ್ಡದು ಅಂದರೆ ಒಂದಿನ ನಾವು ಕವರ್ ಮಾಡೋದು ತುಂಬ ಕಷ್ಟ ಇದೆ. ಇದರಲ್ಲಿ ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನನೂ ಇದ್ದಾರೆ. ಮತ್ತು ನಾವು ವಾಕಬಲ್ ಓಡಾಡೋ ಅಷ್ಟೇ ಫುಲ್ ಸುಸ್ತು. ಈಗ ಅದಕ್ಕೆ ಒಂದು ಸ್ವಲ್ಪ ನೆರಳಲ್ಲಿ ಕುತ್ಕೊಂಡಿದ್ದೀವಿ. ಮತ್ತು ಸರೌಂಡಿಂಗ್ ನೋಡ್ಬೋದು ನೀವು, ಎಷ್ಟು ವಿಶಾಲವಾಗಿದೆ ಅಂದರೆ ಅಷ್ಟು ವಿಶಾಲವಾಗಿದೆ. ಮತ್ತು ಓಡಾಡಿ ಕವರ್ ಮಾಡೋಕ್ಕೆ ಕಷ್ಟ ಇದೆ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ದಕ್ಷುಣ, ಈ ಬಿಸಿಲಲ್ಲಿ ನಮಗೆ ಸುಸ್ತಾಗುತ್ತೆ, ಅವನಿಗೆ ಸುಸ್ತಾಯ್ತೇನೋ, ಭಾರ ಕೂತ್ಕೊಳ್ಳೋ ಅಂದರೂ ಕೂತ್ಕೊಂಡಿಲ್ಲ. ಅವನ್ನ ಫ್ರೀಯಾಗಿ ಕೆಳಗಡೆ ಬಿಟ್ಬಿಟ್ರೆ ಹಿಡಿಯೋಕ್ಕಂತೂ ಆಗಲ್ಲ. ಆಟ ಆಡ್ತಾನೆ ಅಂದರೆ ಅಷ್ಟು ಆಟ ಆಡ್ತಾನೆ.
ಕೂತಿದ್ವಲ್ವ ಅಲ್ಲಿ, ಅವಾಗ ಸ್ವಲ್ಪ ಫ್ರೂಟ್ಸ್ ಮತ್ತು ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಾವು ವಾಟರ್ ಬಾಟ್ಲು ತರಲಿಲ್ಲ. ಆ್ಯಕ್ಚುಲಾಗಿ ಕಾರಲ್ಲೇ ಬಿಟ್ಬಿಟ್ಟು ಬಂದ್ವಿ. ಅಲ್ಲಿ ಪಾರ್ಕಿಂಗ್ ಇದೆಯೋ ಇಲ್ವೋ ಅಂತ ಡೌಟಲ್ಲಿ ನೋಡೋಕೆ ಬಂದಿದ್ದು. ಇವರಿಲ್ಲೇ ಪಾರ್ಕ್ ಮಾಡಿದ್ರೆ ನಾವು ಅಲ್ಲಿಂದ ನಡ್ಕೊಂಬಂದಿದ್ದಕ್ಕೆ ಬಾಟಲ್ ತರಲಿಲ್ಲ, ಏನೂ ತರಲಿಲ್ಲ. ಅದಕ್ಕೆ ಒಳಗೆ ಬರ್ತಿದ್ದಂಗೆ ಹಂಗೆ ಸ್ವಲ್ಪ ಸುಸ್ತಾಯ್ತಲ್ಲ ಬಿಸಿಲಲ್ಲಿ ನಡ್ಕೊಂಬಂದು ಅಂತ ಕೂತ್ಕೊಂಡಿದ್ವಿ. ಆ್ಯಂಡ್ ಇದು ಮೇಯ್ನ್ ಎಂಟ್ರಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ ಸಕ್ಕತ್ತಾಗಿದೆ. ಆ್ಯಂಡ್ ಒಳಗಡೆ ಎಲ್ಲ ಧ್ಯಾನ ಮಾಡೋಕ್ಕೆಲ್ಲ ಜಾಗ ಇದೆಯಂತೆ. ಸೊ ಬನ್ನಿ ಇಲ್ಲೂ ಹೋಗಿ ನೋಡೋಣ. ತುಂಬ ಚೆನ್ನಾಗಿದೆ ಜಾಗ ಅಂತೂ. ಆ್ಯಂಡ್ ಇದು ಸ್ಕಲ್ಪ್ಚರ್ ಎಲ್ಲ ಸಕ್ಕತ್ತಾಗಿ ಕಟ್ಟಿದ್ದಾರೆ. ನೋಡೋಣ ಬನ್ನಿ ಒಳಗೆ ಹೋಗಿ ಹೇಗಿರುತ್ತೆ ಅಂತ. ಆ್ಯಂಡ್ ಈ ಜಾಗ ಬಂದು ಸತ್ಸಂಗ್ ಅಂತ ಮಾಡ್ತಾರಂತೆಲ್ಲ. ಅವ್ರು ಪ್ರವಚನ ಕೊಡೋದು, ಅವ್ರದ್ದು ಏನಾದರೂ ಹೇಳೋದು, ಬೇರೆ ಬೇರೆ ಪ್ರೋಗ್ರಾಮ್ಸ್ ಏನೇ ಇದ್ದರೂ ಎಲ್ಲ ಇಲ್ಲಿ ನಡೆಯುತ್ತಂತೆ. ಸೊ ಇದೆಲ್ಲ ಪಿಲ್ಲರ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಆ್ಯಂಡ್ ಕುತ್ಕೊಂಡು ನೋಡೋದಕ್ಕೂ ದೊಡ್ಡದಾಗಿ ಜಾಗ ಇದೆ. ಯಾವ್ಯಾವ ಜಾಗ ಎಲ್ಲೆಲ್ಲಿದೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ದೊಡ್ಡದಾಗಿದೆ. ಆ್ಯಂಡ್ ಅದರಲ್ಲಿ ಇದೊಂದು ಜಾಗ. ಇಲ್ಲಿಂದ ಮೇಯ್ನ್ ಎಂಟ್ರಿ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇನ್ನು ಅಲ್ಲಿ ಒಳಗೆಲ್ಲ ಹೋಗಿ ನೋಡಬೇಕು, ಅದು ನೋಡೋಣ ಬನ್ನಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗೋಣ ಅಂತ ಕೂತಿದ್ವಿ. ಆ್ಯಂಡ್ ಇಲ್ಲಿ ಕುತ್ಕೊಳ್ಳೋಕ್ಕೂ ಸಹ ಚೇರ್ಸ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಸ್ವಲ್ಪ ಅಲ್ಲಲ್ಲೇ ದೂರಕ್ಕೆ ಒಂದು ಫುಲ್ ಸೆಟ್ ಆಫ್ ಚೇರ್ಸ್ ಎಲ್ಲ ಇಟ್ಬಿಟ್ಟಿದ್ದಾರೆ. ಯಾವ್ದು ಬೇಕೋ ತೊಗೊಂಡು ಕುತ್ಕೋಬೋದು ಅಂತ. ಸೊ ಚೆನ್ನಾಗಿದೆ ಎಲ್ಲ ಮಾಡಿರೋದು ಅರೇಂಜ್ಮೆಂಟ್ಸ್ ಎಲ್ಲ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ ಹೆಂಗಿದೆ ಅಂತ ಒಳಗೆ. ನೋಡ್ಬೇಕು ಮುಂದೆ ಸೈಡಿಗೆ ಬಾ. ಇದ್ರೆ ಮಾತ್ರ ಏನು ಓಡಾಡ್ತೀಯ ನೋಡೋರು ಮಲ್ಕಡೆ ಒಳಗೆ. ಫೈನಲಿ ಅಲ್ಲಿ ಇಲ್ಲಿ ಸುತ್ತಾಡಿಕೊಂಡು ಮೇಯ್ನ್ ಜಾಗಕ್ಕೆ ಬಂದ್ವಿ ಅಂದ್ಕೊಳ್ಳಿ. ಸೊ ಇದೇ ಮೇಯ್ನ್ ಜಾಗ ಅಂತ ಹೇಳ್ಬೋದು. ಯಾಕೆಂದರೆ ಅಷ್ಟು ಚೆನ್ನಾಗಿದೆ. ಸೆಂಟರ್ ಆಫ್ ದ ಅಟ್ರ್ಯಾಕ್ಷನ್ ಈ ಆಶ್ರಮಕ್ಕೆ. ಒಳಗೆಲ್ಲ ಧ್ಯಾನ ಮಾಡೋಕ್ಕೆಲ್ಲ ಬಿಡ್ತಾರಂತೆ. ಸೊ ಈಗ ಟೈಮ್ ಅದಿಲ್ಲ, ಬೇರೆ ಇದು ಮುಗ್ದೋಯ್ತು ಅಂದ್ಕೊತೀನಿ ಒಂದು ಸೆಷನ್. ಎಷ್ಟೊಂದು ಜನ ಆಚೆ ಎಲ್ಲ ಓಡಾಡ್ತಿದ್ದಾರೆ. ಆ್ಯಂಡ್ ಈ ಕಡೆ ಇಲ್ಲಿ ಚಪ್ಪಲ್ ಬಿಡೋ ಜಾಗ. ಸೊ ಒಳಗಡೆ ಹೋಗೋಣ ಬನ್ನಿ ಈಗ. ವಿಡಿಯೋ ಟೆಂಪಲ್ಲು ರವಿಶಂಕರ ಆಶ್ರಮದಲ್ಲಿ ತುಂಬ ಹೈಲೈಟ್ ಅಂತ ಹೇಳ್ಬೋದು. ಅದು ಮಾನ್ಯುಮೆಂಟ್, ಅದರದ್ದು ಆರ್ಕಿಟೆಕ್ಚರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಆಮೇಲೆ ಇದನ್ನೊಂದು ರೌಂಡ್ ಆಗೋ ಅಷ್ಟರಲ್ಲಿ ಸುಸ್ತು ನಾವು. ಬನ್ನಿ ಒಂದು ರೌಂಡ್ ಹೋಗೋಣ. ಸುಸ್ತು ಆದರೂ ಪರವಾಗಿಲ್ಲ. ಕರ್ಕಬಾರ ಎಲ್ಲ ನೀರು ಬರುತ್ತೆ ಅನ್ಸುತ್ತೆ.
ಒಳಗಡೆ ನೋಡಿದ್ರಲ್ಲ ಜಾಗ ಎಲ್ಲ ಹೇಗಿದೆ ಅಂತ, ಫುಲ್ಲು ದೊಡ್ಡದಾಗಿದೆ. ಮಧ್ಯ ಗುರುಜಿದು ಫೋಟೋ ಇಟ್ಟಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಧ್ಯಾನ ಮಾಡೋಕ್ಕೆ ಸಪ್ರೇಟಾಗಿ ಜೆಂಟ್ಸ್ಗೆ ಸಪ್ರೇಟು, ಲೇಡೀಸ್ಗೆ ಸಪ್ರೇಟು ಅಂತ ಜಾಗ ಮಾಡಿದ್ದಾರೆ. ಪಿಲ್ಲೋಸ್ ಎಲ್ಲ ಇದೆ ಕುತ್ಕೊಂಡು ಅದ್ರ ಮೇಲೆ ಧ್ಯಾನ ಮಾಡೋಕ್ಕೆ. ಸೊ ಚೆನ್ನಾಗಿದೆ, ಪೀಸ್ ಆ್ಯಂಡ್ ಕಾಮ್ ಆಗಿದೆ. ಆ್ಯಂಡ್ ಈಗ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ, ಹೆಂಗಿದೆ ಸುತ್ತ ಎಲ್ಲ ನೋಡ್ಕೊಬರೋಣ. ಜನ ಎಲ್ಲ ಅದ್ರ ಮೇಲೆ ಅಲ್ಲಲ್ಲೇ ರೆಸ್ಟ್ ಮಾಡ್ತಿದ್ದಾರೆ. ಅಷ್ಟು ಸುಸ್ತು ಅಂದ್ಕೊಳ್ಳಿ ಬಿಸಿಲಿಗೆಲ್ಲ. ಸೂಪರು, ನೋಡೋಕೆ ಕಾಲು ಗಟ್ಟಿ ಇರಬೇಕು. ಆಶ್ರಮ ವಿಸಿಟ್ಟು ಮುಗೀತು. ಫುಲ್ಲು ಓಡಾಡಬೇಕು ಅಂದರೆ ಒಂದು ದಿನ ಪೂರ್ತಿ ಆಗುತ್ತೆ ನಿಜವಾಗ್ಲೂ. ಯಾರಾದರೂ ಕಾಲು ಗಟ್ಟಿ ಇರೋರಿದ್ರೆ ಬೆಳಗ್ಗೆನೇ ಬಂದು ರಾತ್ರಿವರೆಗೂ ಇದ್ಬಿಟ್ಟು ಹೋಗ್ಬೋದು. ಸೊ ನೆಕ್ಸ್ಟ್ ಹೋಗಬೇಕು ಡೆಸ್ಟಿನೇಷನ್ಗೆ, ಅಲ್ಲಿಗೆ ಹೋಗೋಣ ಬನ್ನಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗೋದು. ಅಲ್ಲಿ ನೋಡಿ ದಕ್ಷು ಹೆಂಗಾಟ ಆಡ್ತಿದ್ದಾನೆ. ಎಲ್ಲೋಡ್ದೈತಪ್ಪಿ ಸೈಡ್ ಒಂಚೂರು ಹೋಗ್ಬೇಕು. ಗ್ಯಾಪಲ್ಲಿ ಮನು ಫೋನ್ನ ಬೀಳಿಸ್ಬಿಟ್ಟೆ ಆಯಿತಾ. ಒಂಚೂರು ಫೋಟೋ ತೆಗಿಯೋಕ್ಕೆ ಹೋಗಿ ಸ್ಲಿಪ್ ಆಯಿತು. ಅದು ಸ್ಕ್ರ್ಯಾಚ್ ಆಗಿದೆ ಸ್ವಲ್ಪ, ಅದನ್ನೇ ಕೇಳ್ತಾ ಇದ್ದೆ ಮನುಗೆ. ಆ್ಯಂಡ್ ಇಲ್ಲಿ ನೋಡಿ ದಕ್ಷು ಅವ್ರ ಮಾಮನ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾನೆ. ಅವ್ನಿಗೆ ಹಿಂಗೆ ಫ್ರೀ ಬಿಟ್ಬಿಟ್ರೆ ಫುಲ್ ಹ್ಯಾಪಿ ದಕ್ಷು ಅಂತು. ಆ್ಯಂಡ್ ಇದ್ರ ಮೇಲೆ ಹತ್ಕೊಂಡು ಹೋಗಿದ್ರು ಅವ್ರು ನೋಡ್ಕೊಂಬರೋಣ ಅಂತ. ಸೊ ಇಲ್ಲೂ ಜಾಗ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಫುಲ್ಲು ಒಂಥರ ಸ್ಟೇಡಿಯಂ ಥರ ಇದೆ ಮೇಲೆ ಹತ್ಕೊಂಡು ಹೋದರೆ ಅಲ್ಲಿ. ಆ್ಯಂಡ್ ಇಲ್ಲೆಲ್ಲ ಫಂಕ್ಷನ್ ಎಲ್ಲ ಜಾಸ್ತಿ ನಡೀತಾನೆ ಇರುತ್ತೆ ಅನ್ಕೋತೀನಿ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಫೈನಲಾಗಿ ಆಶ್ರಮ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ಮೂರು ಪ್ಲೇಸಸ್ಸು ನೋಡ್ಕೊಂಬಂದ್ವಿ ಅಲ್ವಾ. ಇದು ಲಾಸ್ಟ್ ಪ್ಲೇಸು ಶ್ರೀ ಆಶಾಪುರಿ ಮಾತಾಜಿ ಟೆಂಪಲ್ ಅಂತಲ್ಲ. ಸಿಮಿಲರ್ ಆಗಿ ಗೋಲ್ಡನ್ ಟೆಂಪಲ್ಗೆ ಆ ಥರ ಕಾಣಿಸುತ್ತೆ, ಗೋಲ್ಡನ್ ಟೆಂಪಲ್ ಥರ. ಸೊ ಇವಾಗ ಲಾಸ್ಟ್ ಡೆಸ್ಟಿನೇಷನ್. ಬನ್ನಿ ಹೋಗೋಣ, ಈ ಪ್ಲೇಸ್ ಹೇಗಿದೆ ನೋಡ್ಕೊಬರೋಣ ಒಳಗಡೆ. ಕೊಡ್ತಾರಪ್ಪ. ಇಲ್ಲಿ ಕೊಟ್ಟರೆ ತೆಗ್ಬಿಡ ನಾನು. ಸೊ ಈ ದೇವಸ್ಥಾನನೂ ತುಂಬ ಚೆನ್ನಾಗಿದೆ. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ. ಫುಲ್ಲು ಪ್ಲೆಸೆಂಟಾಗಿದೆ ದೇವಸ್ಥಾನ ಎಲ್ಲ ನೋಡೋದಕ್ಕೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಆರ್ಕಿಟೆಕ್ಚರ್ ಇದ್ರದ್ದೆಲ್ಲ. ಆ್ಯಂಡ್ ಈ ದೇವ್ರು ಬಂದುಬಿಟ್ಟು ಆಶಾಪುರಿ ಮಾತಾ ಅಂತ. ಯಾಕೆ ಹಂಗೆ ಕರೀತಾರೆ ಅಂದರೆ ನಮ್ಮ ಆಸೆನೆಲ್ಲ ನೆರವೇರಿಸುತ್ತಂತೆ ಈ ದೇವರು. ಸೊ ಇಲ್ಲಿ ಬಾಕ್ಸ್ ಒಳಗೆ ಬರೆದು ಹಾಕ್ಬೇಕಂತೆ. ಇಲ್ಲೇ ಬರೆದಿದ್ದಾರೆ ನೋಡಿ, ಸಬ್ಕಿ ಆಶಾ ಪೂರಾ ಕರೆ ಅಂತ ಏನೋ ಇದೆ. ಸೊ ಈ ಬಾಕ್ಸ್ ಒಳಗೆ ಬರೆದು ಹಾಕಿದ್ರೆ ನಮ್ಮ ಆಸೆ ಎಲ್ಲ ನೆರವೇರುತ್ತೆ ಅಂತ ಇಲ್ಲಿನ ಜನ ನಂಬ್ತಾರೆ ಅನ್ಕೊತೀನಿ. ಅದಕ್ಕೆ ಇದೆಲ್ಲ ಇಟ್ಟಿದ್ದಾರೆ. ಆ್ಯಂಡ್ ದೇವಸ್ಥಾನ ಕೂಡ ತುಂಬ ಚೆನ್ನಾಗೇ ಇತ್ತು. ದೇವಸ್ಥಾನ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ. ಫುಲ್ಲು ಗೋಲ್ಡನ್ ಟೆಂಪಲ್ ಫೀಲ್ ಕೊಡ್ತಾ ಇದೆ ಈ ದೇವಸ್ಥಾನ ಕೂಡ. ಆ್ಯಂಡ್ ಇಲ್ಲಿ ದೇವ್ರ ವಿಗ್ರಹ ಎಲ್ಲ ವೈಟ್ ಮಾರ್ಬಲಲ್ಲಿರೋದು. ಸೊ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತೂ. ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ.
ಆ್ಯಂಡ್ ಈ ಜಾಗದಲ್ಲಂತೂ ದಕ್ಷು ಇನ್ನೂ ಚೆನ್ನಾಗಿ ಆಟ ಆಡ್ದ ಅಂದ್ಕೊಳ್ಳಿ. ಬಿದ್ದರೂ ಏನೂ ಏಟಾಗಲ್ಲ. ಇಲ್ಲಿ ಫುಲ್ಲು ಲಾನ್ ಇದೆ. ಆ್ಯಂಡ್ ಕುಶಾಲು ಜಾರಬಂಡಿ ಎಲ್ಲ ಆಡಿಸ್ತಾ. ಆಮೇಲೆ ನಾವೆಲ್ಲರೂ ಸುತ್ತ ಕೂತ್ಕೊಂಡು ಯಾರ ಹತ್ರ ಫಸ್ಟ್ ಓಡಿ ಬರ್ತೀವಿ ಅಂದರೆ ಅಮ್ಮ ಹತ್ರ ಓಡಿ ಬಂದ್ಬಿಟ್ಟ. ಆ್ಯಂಡ್ ಇನ್ನೂ ಬೇರೆ ಬೇರೆ ಗೇಮ್ಸ್ ಎಲ್ಲ ಆಡಿದ್ವಿ. ಅಂದರೆ ಫಸ್ಟ್ ಯಾರನ್ನ ನೋಡ್ತಾನೆ ನೋಡೋಣ ಅಂದ್ಬಿಟ್ಟು ತಿರುಗಿದ್ವಿ. ನನ್ನೇ ನೋಡ್ದೆ ಫಸ್ಟು. ಸೊ ಅದು ಫುಲ್ಲು ಹ್ಯಾಪಿನೇ. ತುಂಬ ಚೆನ್ನಾಗಿ ಆಟಾಡ್ತಿತ್ತು ದಕ್ಷುನು. ಓಡ್ತಾನೆ, ಬಾ ಅಂತ ಕರೆದ್ರು ಬರಲಿಲ್ಲ. ಫುಲ್ಲು ಓಡಾಡ್ತಾನೆ. ನೋಡು ಸ್ವಲ್ಪ ಏನ್ ಏಟಾಗಲ್ಲ ಬಿಡು. ಅಲ್ಲ ಇಟ್ಕೊಣಿ ಪಾಪು ಅಲ್ಲೇ ಇದೆ. ಪ್ಯಾಂಟ್ ಹಾಕ್ತೆ ಅದಕ್ಕೆ ಆರಾಮಾಗ್ತೈತೆ. ಗೋಲ್ಡನ್ ಕಾಲಿನಾ ಮತ್ತೆ ಹೋಗಿ ಯಾಕೆ ಬೇಕು, ಅದಕ್ಕೆ ಚಪಾತಿ ಪಲ್ಯ ಅಷ್ಟೇ. ಟೋಕನ್ ಎಷ್ಟು? ಸೊ ಬೆಳಗಿಂದ ನೋಡಿದ್ರಲ್ಲ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ. ಸೊ ಇದು ಲಾಸ್ಟ್ ಡೆಸ್ಟಿನೇಷನು. ಬೆಳಗಿಂದ ನೋಡಿದ ಪ್ಲೇಸಲ್ಲಿ ಇದು ಚೆನ್ನಾಗಿ ಎಲ್ಲನೂ ಚೆನ್ನಾಗಿತ್ತು. ಬಟ್ ಆಶ್ರಮ ಮಾತ್ರ ಓಡಾಡೋ ಅಷ್ಟರಲ್ಲಿ ಸಾಕಾಗಿತ್ತು. ನಾವು ಒಂದು ಕಾಲು ಭಾಗನೂ ನೋಡಿಲ್ಲ ಅನ್ಕೊಂತೀವಿ ಅಲ್ವಾ ಮಮ್ಮಿ? ಕಾಲು ಭಾಗನೂ ನೋಡಿಲ್ಲ ನಾವು ಆಶ್ರಮನ. ಬಿಸಿಲಲ್ಲಿ ಓಡಾಡೋಕ್ಕೆ ಆಗಲಿಲ್ಲ ಅಲ್ಲಿ. ಅದಾದಮೇಲೆ ಬೆಳಗ್ಗೆ ನೋಡಿದ ಪ್ಲೇಸ್ ಚೆನ್ನಾಗಿತ್ತು. ಈ ಟೆಂಪಲ್ ರನ್ ಎಲ್ಲ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇವಾಗ ಡಿನ್ನರ್ಗೆ ಹೋಗ್ಬೇಕು. ಸೊ ಡಿನ್ನರ್ಗೆ ಅಂತ ಹೇಳಿದ್ನಲ್ಲ, ನೋಡಿ ಯಾವ ಜಾಗಕ್ಕೆ ಬಂದಿದ್ದೀವಿ ಅಂತ. ಟೈಗರ್ ಏರೋ ರೆಸ್ಟೋರೆಂಟ್ ಅಂತೆ. ಐ ಆಮ್ ಸೋ ಎಕ್ಸೈಟೆಡ್ ಈ ಜಾಗಕ್ಕೆ ಬರೋಕ್ಕೆ. ಹೆಂಗಿದೆ ಅಂತ ನೋಡಬೇಕಾಗಿತ್ತು. ಅಮ್ಮ ಅಂತೂ ಯಾವಾಗಲೂ ಹೇಳೋರು ಈ ಜಾಗಕ್ಕೆ ಹೋಗೋಣ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಫುಲ್ ಎಕ್ಸೈಟೆಡ್ ನಾವಂತೂ. ಫಸ್ಟ್ ಟೈಮ್ ಬಂದಿರೋದಕ್ಕೂ ತುಂಬಾ ಚೆನ್ನಾಗಿ ಫೀಲ್ ಕೊಡ್ತಾಯಿದೆ ಇಲ್ಲೆಲ್ಲ. ಆ್ಯಂಡ್ ಬೋರ್ಡಿಂಗ್ ಪಾಸ್ ಎಲ್ಲ ಕೊಡ್ತಾರಂತೆ ಒಳಗೆ ಸೀಟ್ ರಿಸರ್ವ್ ಮಾಡೋಕ್ಕೆ. ನೋಡೋಣ ಎಲ್ಲ ಹೇಗಿದೆ ಅಂತ. ಬನ್ನಿ ಹೋಗೋಣ. ಫುಡ್ಡು ಎಲ್ಲ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ. ಸೊ ಲೆಟ್ಸ್ ವೆಲ್ಕಮ್ ಟು ದ ಫೈನಲ್ ಡೆಸ್ಟಿನೇಷನ್, ಟೈಗರ್ ಏರೋ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಡಿನ್ನರ್ಗೆ ಅಂತ. ಹಿಂಗಿದೆ ರೆಸ್ಟೋರೆಂಟ್, ನೋಡಿ ಒಂದ್ಸತಿ. ರಿಯಲ್ ಏರೋಪ್ಲೈನ್ ಐಸ್ ಇದು. ರಿಯಲ್ ಏರೋಪ್ಲೈನ್ ಒಳಗೆ ರೆಸ್ಟೋರೆಂಟ್ನ ಮಾಡಿ ಸೂಪರಾಗಿ ಮಾಡಿದ್ದಾರೆ. ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಸೊ ನೋಡೋಣ ಎಕ್ಸ್ಪೀರಿಯನ್ಸು, ಫುಡ್ಡು ಎಲ್ಲ ಹೇಗಿರುತ್ತೆ ಅಂತ. ಬನ್ನಿ ಹೋಗೋಣ. ಮಾಮ್ ಹೇಗಿದೆ? ನನಗೆ ಇಲ್ಲಿನ ಒಂದು ಈ ಥರದ್ದು ಕೊಡ್ತಾರೆ. ಕೆಳಗೆ ಕುತ್ಕೊಂಡು ಊಟ ಮಾಡೋದು. ನಾವು ಇಲ್ಲಿ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡಿದ್ವಿ. ಒಂದು ಬರ್ಡೇಗೆಲ್ಲ ಇಲ್ಲಿದೆ ನೋಡು. ಸೊ ಅಮ್ಮ ಹೇಳ್ದಂಗೆ ಮನು ಬರ್ಡೇ ದಿವಸ ಡೇ ಔಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅವತ್ತಿನ ದಿವಸನೇ ಕುಶಾಲ್ಗೆ ಎಕ್ಸಾಮ್ ಇದೆ. ಹಾಗಾಗಿ 2 ಡೇಸ್ ಬ್ಯಾಕೇ ಬಂದ್ವಿ. ಈ ಥರ ಹೋಗಿ ಬರೋಣ ಅಂದ್ಬಿಟ್ಟು ಎಲ್ಲ ಪ್ಲೇಸಸ್ಸು ಲಿಸ್ಟ್ ಮಾಡಿಕೊಂಡು ಬೆಳಗ್ಗೆಯಿಂದ ಸಂಜೆ ಅಷ್ಟೇ ಲಿಸ್ಟ್ ಕವರ್ ಮಾಡಿ ನೈಟ್ ಡಿನ್ನರ್ಗೆ ಇದೇ ರೆಸ್ಟೋರೆಂಟಿಗೆ ಬರಬೇಕು ಅಂದ್ಕೊಂಡು. ಸೊ ಪ್ಲ್ಯಾನ್ ಎಕ್ಸಿಕ್ಯೂಷನ್ ಸಕ್ಕದಾಗಿದೆ. ಸೊ ಅಮ್ಮಂಗೆ ಥ್ಯಾಂಕ್ಸ್ ಹೇಳಬೇಕು ಈ ಟ್ರಿಪ್ನ ಆರ್ಗನೈಸ್ ಮಾಡಿದ್ದಕ್ಕೆ. ಬಿಕಾಸ್ ಮೋಸ್ಟ್ ನೀಡೆಡ್. ನಾವೆಲ್ಲೂ ಹೋಗಿರಲಿಲ್ಲ 1 ಇಯರಿಂದ. ಹಾಗಾಗಿ ಈ ಟ್ರಿಪ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು 1 ಡೇ ಹೋಗಿ ಬರೋಣ. ಪಾಪು ಬೇರೆ ಇನ್ನೂ ಚಿಕ್ಕವನಲ್ವ, ದೂರ ಎಲ್ಲೋ ಬೇಡ ಅಂದ್ಬಿಟ್ಟು
ಇಲ್ಲೇ ಬ್ಯಾಂಗ್ಳೂರ್ ಸೈಡ್ ಸರೌಂಡಿಂಗ್ಸಲ್ಲೇ ನೋಡಿಬಿಟ್ಟು ಟ್ರಿಪ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಈಗ ಡಿನ್ನರ್ಗೆ ಅಂತ ಈ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ನೋಡಿ ಹೇಗಿದೆ ಅಂತ. ಕಾಫಿ ಆರ್ಡರ್ ಮಾಡೋಣ ಅಂದ್ಕೊಂಡು ಬಂದ್ವಿ. ನೋ 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 ಮೆತ್ತಗೆ ಬರಬೇಕು. ಏರೋಪ್ಲೇನ್ ಸೇರ್ತೀನಿ. ಇಲ್ವಾ ನೋಡಿ ನೋಡ್ಕೊಂಡ್ಬಿಡ್ತಾರೆ. ಏರೋಪ್ಲೇನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಹೇಗಿದೆ ಅದ್ರ ಫೀಲಿಂಗ್ ಅಂತ ಒಳಗೆ ಹೋದ್ಮೇಲೆ ಮತ್ತೆ ಹೇಳ್ತೀವಿ. ಈಗ ಏನು ಹೊರಗಡೆ ವ್ಯೂ ಇದೆ, ಔಟರ್ ವ್ಯೂ ಅದಂತೂ ಸಕ್ಕತ್ತಾಗಿದೆ. ಅದಕ್ಕೆ ಸ್ವಲ್ಪ ಕುತ್ಕೊಂಡು ವ್ಯೂ ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಹೇಗಿದೆ ನೀವು ನೋಡಿ, ನೀವು ಬನ್ನಿ ಎಂಜಾಯ್ ಮಾಡಿ. ಈಗ ಜಸ್ಟ್ ನಮಗೆ ಮೈಂಡ್ ರಿಲ್ಯಾಕ್ಸೇಷನ್ ಬೆಳಗಿಂದ ಓಡಾಡಿದ್ವಿ ಅಲ್ವಾ, ಅದಕ್ಕೆ ಇವಾಗ ಹಾಟ್ ಕಾಫಿ ಬರ್ತಾ ಇದೆ. ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಹರ್ಷಿತಾ ಅವ್ರು ತಗೊಂಡ್ಬಿಟ್ಟು ನಾಲ್ಕು ಥರಕ್ಕೆ ಇಬ್ಬರು ಇಟ್ಕೊಬೇಕು. Hi guys, let's have a coffee date with family. ಫ್ರೆಂಡ್ಸ್, ಬೋರ್ಡಿಂಗ್ ಪಾಸ್ ಇಸ್ಕೊಳ್ಳೋಣ ಅಂತ ಹೋಗ್ಬಿಟ್ಟು. ಸೊ ಆ್ಯಕ್ಚುಲಿ ಇಲ್ಲಿ ಟೇಬಲ್ ಬುಕ್ ಮಾಡಬೇಕು, ಅದಕ್ಕೆ ಎಂಟ್ರಿ ಫೀ ಇದೆ. ಸೊ ಅದನ್ನು ತೊಗೋಬೇಕು. ಬನ್ನಿ ಹೋಗೋಣ. ಸರ್ 127 ಟೋಕನ್ ನಂಬರ್ ಹೋಗಿದೆ, ನಿಮ್ಮದು 131 ಆಗುತ್ತೆ ಸರ್. ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ ಸರ್, ಅದು ಇದು ಫ್ಯಾಮಿಲೀಸ್ ಮೇಲೆ ಡಿಪೆಂಡ್ ಸರ್. 127 ಇಂದ 131 ಯಾರಾದರೂ ಇದ್ದಾರಾ ಸರ್? 1.5 years. 5 ಮೆಂಬರ್ಸ್ ಅಷ್ಟೇನಾ? 5 ನಂಬರ್ 131 ಬೋರ್ಡಿಂಗ್ ಪಾಸ್ ನಂಬರ್ ಮ್ಯಾಮ್. ನೀವು ಕಾಲ್ ಮಾಡ್ತೀರಾ? ಆದ್ಮೇಲೆ ಆಯ್ತಾ ಸರ್? ಫ್ಲೈಟ್ ಟಿಕೆಟ್ ಸ್ಪೆಷಲ್ ನ್ಯೂಸ್ ಫಾರ್ ಲೇಡೀಸ್. ನಡೆಸ್ತಂತೆ, ಗೆದ್ದವರಿಗೆ ಪ್ರೈಸ್ ಇರುತ್ತಂತೆ, ಆಡಬೇಕಂತೆ ಅಮ್ಮ. ಮತ್ತು ಏನಂದರೆ ಈವ್ನಿಂಗ್ ಟೈಮಲ್ಲಿ ಗೇಮ್ಸ್ ಎಲ್ಲ ಆಡಿಸ್ತಾರಂತೆ. ಸೊ ಬಂದಿರೋರು ಎಲ್ಲರೂ ಖುಷಿಯಾಗಿ ಹೋಗಲಿ ಅಂದ್ಬಿಟ್ಟು ಗೇಮ್ಸ್ ಎಲ್ಲ ಆಡಿಸ್ತಾರಂತೆ. ಸೊ ಫಸ್ಟ್ ಇವಾಗ ಮ್ಯೂಸಿಕಲ್ ಚೇರ್ ಆಡಿಸ್ತೀವಿ, ಓನ್ಲಿ ಫಾರ್ ಲೇಡೀಸ್ ಅಂತ ಅಂದ್ರ ನಾನು ಮನು ಇಬ್ಬರೂ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೋದ್ವಿ. ಆ್ಯಕ್ಚುಲಾಗಿ ನಾವಿಬ್ಬರು ಗೇಮ್ಸ್ ಎಲ್ಲ ಆಡಿ ಎಷ್ಟೊಂದು ದಿನವೇ ಆಗಿತ್ತು ಈ ಥರ ಎಲ್ಲ ಗೇಮ್ಸ್ ಆಡಿ.
ಮುಂಚೆ ನಾವು ಚಿಕ್ಕ ಮಕ್ಕಳಿದ್ದಾಗ ಸ್ಕೂಲಲ್ಲಿ ಆಡಿಸ್ತಿದ್ರು ಆ್ಯಂಡ್ ನಮ್ಮ ಏರಿಯಾದಲ್ಲಿ ಗಣಪತಿ ಕೂರಿಸ್ತಾರಲ್ಲ ಆವಾಗ ಆಡಿಸ್ತಾಯಿದ್ರು. ನಾವು ಅವಾಗ ಚಿಕ್ಕ ಮಕ್ಕಳಲ್ವ ಹೋಗ್ತಾಯಿದ್ವಿ, ಇವಾಗೆಲ್ಲ ಏನು ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತು, ಸುಮ್ಮನೆ ಒಂದು ಎಂಜಾಯ್ಮೆಂಟ್ ಇರುತ್ತೆ ಅಂದ್ಬಿಟ್ಟು ನಾನು ಮನು ಬಂದ್ವಿ ಗೇಮ್ ಆಡೋಣ ಅಂತ. ಸೊ ಇನ್ನೂ ಯಾರ್ಯಾರು ಬರೋರಿದ್ರೆ ಅಂದ್ಬಿಟ್ಟು ಕೂರಿಸಿದ್ರು. ಸೊ ಇವಾಗ ಫೈನಲ್ ಆಗಿ ಎಲ್ಲರೂ ಬಂದಮೇಲೆ ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಮನು ಅರ್ಧದಲ್ಲೇ ಔಟ್ ಆಗೋದ್ಲು ಗೈಸ್. ಆಡ್ತಾಯಿದ್ವ ಇಬ್ಬರೂ, ಜಸ್ಟ್ ಮಿಸ್ಸು, ಮನು ಔಟ್ ಆಗೋದ್ಲು. ಆ್ಯಂಡ್ ನಾನು ಇನ್ನೂ ಎಷ್ಟೊತ್ತರೆಗೂ ಆಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ತುಂಬ ಎಂಜಾಯ್ ಮಾಡ್ಕೊಂಡು ಆಡ್ತಿದ್ವಿ. ಆ್ಯಂಡ್ ಎಲ್ಲ ನೆನಪಾಗ್ತಾಯಿತ್ತು, ನಾವು ಚಿಕ್ಕ ವಯಸ್ಸಿದ್ದಾಗೆಲ್ಲ ಆಟ ಆಡ್ತಾ ಇದ್ದಿದ್ದೆಲ್ಲ ನೆನಪಾಗ್ತಾಯಿತ್ತು. ಸೊ ಒಂದು ಎಂಜಾಯ್ಮೆಂಟ್ ಸಿಕ್ತು ಒಟ್ಟಿನಲ್ಲಿ ಇಲ್ಲಿ ಆಟ ಆಡಿಬಿಟ್ಟು. ಆ್ಯಕ್ಚುಲಾಗಿ ಅವ್ರು ರಿವರ್ಸ್ ಬಂದುಬಿಟ್ರು, ನಾನು ಔಟ್ ಆಗಿಬಿಟ್ಟೆ. ಬಟ್ ರಿವರ್ಸ್ ಬರೋಂಗಿಲ್ಲ ಅಂತ ಹೇಳಿದ್ಮೇಲೆ ಅವರು ಓಕೆ ಇನ್ನೊಂದು ಸತಿ ಗೇಮ್ ಆಡಿ ಅಂದ್ಬಿಟ್ಟು ಗೇಮ್ ಆಡ್ಸೋಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡ್ರು.
4 ಬಂದೆ ಗಾಯ್ಸ್. ನಾನಂತೂ ಫುಲ್ ಹ್ಯಾಪಿ ಆಗಿಬಿಟ್ಟೆ. ಎಷ್ಟೊಂದು ದಿವಸ ಆದಮೇಲೆ ಗೇಮ್ ಆಡಿದ್ದು, ಹಾಗಾಗಿ ತುಂಬ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಗೇಮ್ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮದು ನಂಬರ್ ಕರೆದ್ರು ಅವರು. ಬಟ್ ನಾವು ಗೇಮ್ ಆಡ್ತಿದ್ದೀವಿ ಅಂದ್ಬಿಟ್ಟು ಆಮೇಲೆ ಬರ್ತೀವಿ ಅಂದ್ವಿ. ಗೇಮ್ ಮುಗೀತಲ್ವ, ಸೊ ಅದಕ್ಕೆ ಒಳಗೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ವಿ. ಬಟ್ ಗೇಮ್ ಆಡಿಬಿಟ್ಟು ತುಂಬಾ ಖುಷಿ ಆಯಿತು ನನಗಂತೂ. ಬೋರ್ಡಿಂಗ್ ಪಾಸ್ ಆಗ್ಬಿಡು. ಎಸ್ ಇದೇ ನಾವು ಹೋಗೋದು ಬೇಡ. ಅವಳಿಗೆ ಓಕೆ ಚಲೋ. ನಮಸ್ತೆ. Say hi. Thank you. Sir, 5 members. आगे बोलो कैसे होगा, कुछ सेटअप ही नहीं है, बोलो. Oi. In the plane. Hi. Window seat perfect. देखो. ನಾವು ಫ್ಲೈಟ್ ಎಂಟ್ರಿ ಕೊಟ್ಟಿದ್ದೀವಿ ನೋಡಿ ಹೆಂಗಿದೆ ಅಂತ. ರಿಯಲಿಸ್ಟಿಕ್ ಆಗಿದೆ ಫುಲ್ಲು. ಸೊ ಬಂದ್ವಿ, ಫೋಟೋಸ್ ತಗೊಂಡ್ವಿ, ಫುಲ್ಲೆಲ್ಲ ನೋಡ್ಕೊಂಬಂದ್ವಿ. ಅಲ್ಲೂ ಎಲ್ಲ ಹೋಗ್ಬಿಟ್ಟು ಸಕ್ಕತ್ತಾಗಿದೆ. ಆ್ಯಂಡ್ ಆರ್ಡರ್ ಕೂಡ ಮಾಡಿದ್ವಿ. ಆರ್ಡರ್ಸ್ ಬಂದಿದೆ. ವೆರಿ ವೆರಿ ಫ್ರೈಸ್ ಚಿಕನ್. ಸೊ ಆರ್ಡರ್ ಮಾಡಿರೋ ಫುಡ್ಡೆಲ್ಲ ಬಂದೇ ಬಿಡ್ತು ಗೈಸ್. ಸೊ ಫಾಸ್ಟ್ ಸರ್ವಿಸ್. ಒಂದೇ ಸಲ ಆರ್ಡರ್ ಮಾಡಿರೋ ಐಟಮ್ ಎಲ್ಲ ತಂದು ಕೊಟ್ಬಿಟ್ರು. ಬೇರೆಯವರೆಲ್ಲ ವೆಯ್ಟ್ ಮಾಡ್ತಿರ್ತಾರಲ್ವ, ಸೊ ಹಾಗಾಗಿ. ಆ್ಯಂಡ್ ಇವತ್ತಿನ ಡೇ ಕೂಡ ತುಂಬಾ ಸ್ಯಾಟಿಸ್ಫೈಡ್ ಆಗಿತ್ತು. ಫುಡ್ ಕೂಡ ಸೂಪರ್ ಆ್ಯಂಡ್ ಸ್ಪೈಸಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ವಿಸಿಟ್ ಮಾಡೋರಿದ್ರೆ ಖಂಡಿತ ವಿಸಿಟ್ ಮಾಡಿ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಫ್ಲೈಟಲ್ಲಿ ಕುತ್ಕೊಂಡು ಊಟ ಮಾಡಿದ್ವಿ ಅಂದರೆ ಎಷ್ಟು ಖುಷಿ ಆಯಿತು ಅಂದರೆ ನಮಗಂತೂ ರಿಯಲ್ಲಾಗಿ ಫ್ಲೈಟ್ ಒಳಗೆ ಇದ್ದೀವಿ ಅನ್ನೋ ಹಂಗೆ ಫೀಲ್ ಕೊಡ್ತಾಯಿತ್ತು ಆ್ಯಕ್ಚುಲಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. ಸೊ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಯಾರ್ಯಾರಿಗೆ ಇಷ್ಟ ಆಗಿದೆ ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಆ್ಯಂಡ್ ಇವತ್ತಿನ ದಿನ ಅಂತೂ ಬ್ಯೂಟಿಫುಲ್ ಆಗಿತ್ತು. ಸೊ ಫೈನಲಾಗಿ ನಮ್ಮ ಮಮ್ಮಿಗೆ ಥ್ಯಾಂಕ್ಸ್ ಹೇಳಬೇಕು ಈ ಟ್ರಿಪ್ನ ಆರ್ಗನೈಸ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಮಮ್ಮಿ.